ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಹಬ್ಬ. ಇವತ್ತು ಅವ್ರ ಮನೇಲಿ ಹಬ್ಬ ಅಂತೆ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಇವತ್ತು ನಮ್ಮೂರಲ್ಲಿ ಜಾತ್ರೆ. ನಿನ್ನೆ ಆಂಜನೇಯಂಗೆ ಬೆಲ್ದಾರ್ತಿ ಆಯಿತು. ಇವತ್ತು ಮಾರಮ್ಮಂಗೆ ಆರತಿ ಇದೆ. ಸೊ ನಾನು ನಿನ್ನೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಮಾಡೋದಕ್ಕೆ ಆಗಲಿಲ್ಲ. ನನಗೆ ತುಂಬಾ ಕೆಲಸ ಇತ್ತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಲಸ ಇತ್ತು, ಫ್ರೀ ಇರಲಿಲ್ಲ. ಹಾಗಾಗಿ ನಾನು ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗಿಂದ ತುಂಬಾ ಕೆಲಸ ಇತ್ತು. ಹಬ್ಬಕ್ಕೆ ಅಂತ ನಮ್ಮಮ್ಮ ಮತ್ತು ನನ್ನ ತಂಗಿದಿರು, ನಮ್ಮ ಆಂಟಿ ಯಾರೂ ಬಂದಿಲ್ಲ. ಏಕೆಂದರೆ ಅವ್ರ ಊರುಗಳಲ್ಲೆಲ್ಲ ಹಬ್ಬ ಇದೆ. ಎಲ್ಲ ಕಡೆ ಈಗ ಈ ತಿಂಗಳಲ್ಲಿ ಎಲ್ಲ ಕಡೆ ಹಬ್ಬ ಇರುತ್ತೆ, ಊರು ಜಾತ್ರೆಗಳು. ಹಾಗಾಗಿ ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ದಾರೆ, ಯಾರೂ ಬಂದಿಲ್ಲ. ಹೋದ ವರ್ಷ ಎಲ್ಲ ಇಲ್ಲೇ ಇದ್ದರು. ಆದರೆ ಹೋದ ವರ್ಷ ಮೇ ತಿಂಗಳಲ್ಲಿ ಬಿದ್ದಿತ್ತು, ಹಾಗಾಗಿ ಎಲ್ಲರೂ ಇದ್ದರು. ಈ ವರ್ಷ ಏಪ್ರಿಲ್ಗೆ ಬಿದ್ದುಬಿಟ್ಟಿದೆ ಹಬ್ಬ. ಎಲ್ಲ ಕಡೆನೂ ಇದೇ ಟೈಮಲ್ಲಿ ಹಬ್ಬ ಇರೋದ್ರಿಂದ ಅವರೆಲ್ಲ ಅವ್ರವ್ರ ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು, ಆದರೆ ಟೈಮ್ ಸಿಕ್ತು ಅಂದರೆ ಬರ್ತೀವಿ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹಬ್ಬ ಇದ್ದೇ ಇರುತ್ತಲ್ವ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ನಾನೊಬ್ಬಳೆ ಎಲ್ಲ ಮನೇಲಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ, ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ತುಂಬ ಕಷ್ಟ ಆಗ್ತಿದೆ ವಿಡಿಯೋ ಮಾಡೋದಕ್ಕೆಲ್ಲ. ನಮ್ಮ ಅಜ್ಜಿ ಹೇಳ್ಕೊಡ್ತಾವ್ರು ನನಗೆ ಹೆಂಗೆ ಮಾಡೋದಂತ. ಫಸ್ಟ್ ಟೈಮ್ ಮಾಡೋದಕ್ಕೆ ಯಾರು ಬಂದಿಲ್ಲ, ಹೇಳ್ಕೊಟ್ಟು ಮಾಡ್ತಿದ್ವಿ. ಗೊತ್ತು ನಮ್ಮ ಅಜ್ಜಿ ಮುಗಿಸ್ಕೊಂಡ್ಬಿಟ್ಟಿದ್ವಿ ಅಡುಗೆ ಮನೇಲಿ. ಫಸ್ಟ್ ಟೈಮ್ ನಾನು ತಮಟ ಮಾಡ್ತಾ ಇರೋದ್ರಿಂದ ಎಲ್ಲಿ ಕೆಡಿಸ್ಬಿಡ್ತೀನೋ ಅಂತೇಳಿ ನಮ್ಮ ಅಜ್ಜಿನ ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೆ. ಏಕೆಂದರೆ ಮುಂಚೆ ಎಲ್ಲ ಅವರೇ ಮಾಡ್ತಿದ್ರು ಊರ ಜಾತ್ರೆಗಳಲ್ಲೆಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಎಷ್ಟು ಹಾಕಬೇಕು, ಯಾವ ಥರ ಹುರಿಬೇಕು, ನಿಂತ್ಕೊಂಡು ಹೇಳ್ಬಾ ಅಂತೇಳಿ ನಮ್ಮ ಅಜ್ಜಿನ ಅಡುಗೆ ಮನೆಗೆ ಕರ್ಕೊಂಬಂದು ನಿಲ್ಲಿಸ್ಕೊಂಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾಯಿದ್ರು ಯಾವ ಥರ ಹುರಿಬೇಕು, ಹೆಂಗೆ ಮಾಡಬೇಕು ಅಂತ. ಅವ್ರು ಹೇಳ್ಕೊಟ್ಟಂಗೆ ಎಲ್ಲ ಮಾಡ್ಕೊತಾ ಇದ್ದೆ. ಆಗಲೇ 10 ಗಂಟೆ ಆಯಿತು. ಈಗ ಬೇರೆ ಕಡೆ ಆರತಿ ಎಲ್ಲ ಬರೋದಕ್ಕೆ ಹೋಗಿದೆ. ಒಟ್ಟು 4 ದೇವ್ರದ್ದು ಇವತ್ತು ಊರ ಹಬ್ಬ ಇರೋದು. ಸೊ ಅಲ್ಲಿ ಎಲ್ಲಮ್ಮ ಮತ್ತು ಮಹೇಶ್ವರಮ್ಮ ಅಂತ ಇದೆ, ಅಲ್ಲಿಗೆ ಆರತಿ ತೊಗೊಂಡಿದ್ದಾರೆ. ನಾವೇನು ಅಲ್ಲಿಗೆ ಹೋಗಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಮಾರಮ್ಮ ಇದೆಯಲ್ಲ, ಅದಕ್ಕೆ ಬೆಳಗಿನ ಜಾವ ಆರತಿ ತೊಗೊಂಡು ಹೋಗ್ಬೇಕು. ಸೊ ಇವಾಗೆಲ್ಲ ನಾನು ತಮಟ ಆರತಿ ಮಾಡೋದಕ್ಕೆಲ್ಲ ತಮಟ ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಊಟ ಎಲ್ಲ ಆಯಿತು. ಇನ್ನು 4 ಗಂಟೆ ಇರೋದ್ರಿಂದ ನಾನೀಗ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಆಮೇಲೆ ಎದ್ದು ರೆಡಿಯಾಗಿ ಆರತಿ ಎಲ್ಲ ತೊಗೊಂಡು ದೇವಸ್ಥಾನ ಹತ್ರ ಹೋಗ್ತೀವಿ. ಮನೇಲಿ ಯಾರೂ ನೆಂಟರು ಬಂದಿಲ್ಲ, ಏಕೆಂದರೆ ಎಲ್ಲ ಕಡೆ ಊರ ಹಬ್ಬ ಇರೋದ್ರಿಂದ ಎಲ್ಲ ಅಲ್ಲೋಗ್ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಅಂದರೆ ಎಲ್ಲರೂ ಇದ್ದರು ನಮ್ಮ ಮನೇಲಿ. ಅಂದರೆ ಲಾಸ್ಟ್ ಟೈಮು ಹೋದ ವರ್ಷ ಮೇ ತಿಂಗಳಲ್ಲಿ ಬಿದ್ದಿದ್ದು, ಅವಾಗ ಎಲ್ಲರೂ ಇದ್ದರು, ಎಲ್ಲ ಊರ ಹಬ್ಬ ಎಲ್ಲ ಮುಗಿದಿತ್ತು. ಈ ಸಲ ಬೇಗನೆ ಊರ ಹಬ್ಬ ಬಿದ್ದಿರೋದ್ರಿಂದ ಎಲ್ಲ ಕಡೆನೂ ಇದೆ, ಏಪ್ರಿಲ್ ಟೈಮಲ್ಲೇ ಊರ ಹಬ್ಬಗಳಾಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಅಲ್ಲೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ. ತಂಗಿ ನಮ್ಮ ಅಮ್ಮನೂ ಸಹಿತ ಊರಿಗೆ ಹೋಗ್ಬಿಟ್ಟು ನಮ್ಮ ಅಪ್ಪವ್ರ ಊರಿಗೆ. ಅವರು ನಾಳೆ ಬರ್ತಾ ಇದ್ದಾರೆ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರಿಲ್ಲ. ನಮ್ಮ ಅಜ್ಜಿನ ಒಬ್ಬರು ಕರ್ಕೊಂಬಂದಿದ್ದೀನಿ ಅಷ್ಟೇ. ನಮ್ಮ ಅಜ್ಜಿ, ನನ್ನ ಮಕ್ಕಳು, ನಾನು ಅಷ್ಟೇ, ಇನ್ನು ಯಾರಿಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ಬರ್ತಾರೆ, ಅವ್ರವ್ರ ಮನೇಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎಲ್ಲ ಇಲ್ಲಿ ಬರ್ತಾರೆ. ಅದ್ರೊಳಗಡೆ ಇತ್ತೇನೋ ಕೆಳಗೆ ಬಿದ್ದೈತೆ, ಏರಿಸ್ತಾರಲ್ಲ ಅದು ಕೆಳಗೆ ಬಿದ್ದಿರೋದು ನೋಡಿ. ನಮ್ಮ ಮನೆ ಆರತಿ ರೆಡಿಯಾಗಿ ಬಂದಿದೆ, ಆಗಲೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವೀಳ್ಯದೆಲೆಯಲ್ಲಿ ಮಾಡಿಸ್ಕೊಂಡಿದ್ದೀನಿ. ನೋಡಿ ಫೈನಲಿ ನಾನು ಸೀರೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇನ್ನೇನು ದೇವಸ್ಥಾನಕ್ಕೆ ಹೊರಡೋದೇ ಬಾಕಿ ಇರೋದು, ಇನ್ನೂ ಬಂದಿಲ್ಲ ಅವರು. ಆ ಕಡೆಯಿಂದೆಲ್ಲ ಆರತಿ ಓಡಿಸ್ಕೊಂಡು ಕರ್ಕೊಬರ್ಬೇಕಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ಅವ್ರು ಬರೋಷ್ಟೊಳಗೆ ಎಲ್ಲ ರೆಡಿ ಆಗಿದ್ದೀವಿ. ಅವ್ರು ಬರ್ತಿದ್ದಂಗೆ ಹೊರಡೋದು ಅಷ್ಟೇ. ಪಾಪ ನನ್ನ ಮಕ್ಕಳಂತೂ ನಾನು ಎಬ್ಬರಿಸಿದ ತಕ್ಷಣ ಎದ್ಬಿಟ್ಟು ಅವರು ಬೇಗ ಬೇಗ ರೆಡಿ ಆಗಿಬಿಟ್ರು, ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಅಂತ. ಪಾಪ ಲೇಟಾಗಿ ಮಲ್ಕೊಂಡ್ರು ರಾತ್ರಿ. ಅವರು ಆ ದೇವ್ರ ಕುಣಿದೆಲ್ಲ ನೋಡಬೇಕು ಅಂತ ಅವ್ರಿಗೂ ಆಸೆ. ಹಾಗಾಗಿ ಮಲ್ಕೊಂಡೇ ಇರಲಿಲ್ಲ. ಅವ್ರು ಮಲ್ಕೊಳ್ಳಲ್ಲ ಅಂತ ಹೇಳಿದ್ರು. ನಾನು ಇನ್ನೂ ಹೋಗೋದು ಲೇಟು, ಮಲ್ಕೊಳ್ರಿ ಅಂತ ಹೇಳಿ ಮಲಗಿಸಿದ್ದೆ. ಪಾಪ ಒಂದು 2-3 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು, ಎದ್ಬಿಟ್ರು ಬೇಗ ಅವರು. ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಬರೀ ಗೋಪುರ ಅಷ್ಟೇ ಕಾಣಿಸುತ್ತೆ. ದೇವಸ್ಥಾನ ಮುಂದೆ ದೇವ್ರು ಕುಣಿಯೋದು ಅದೆಲ್ಲ ಏನೂ ಕಾಣಿಸೋದಿಲ್ಲ. ಇನ್ನೂ 4 ಗಂಟೆ ಆಗುತ್ತೆ ಅವ್ರು ಬರೋಷ್ಟೊಳಗೆ. ಎಲ್ಲ ಹೋಗಿದ್ದಾರೆ ಈಗ ದೇವ್ರು ಕರ್ಕೊಂಡು. ಅಲ್ಲಿಂದ ತುಂಬ ಸ್ವಲ್ಪ ದೂರನೇ ಅನಿಸುತ್ತೆ, ಒಂದು
ಮೈಲಿ ಆಗ್ಬೋದು. ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ಲಾಸ್ಟಿಗೆ ಇಲ್ಲಿಗೆ ಬರೋದು. ಲಾಸ್ಟ್ಗೆ ನಮ್ಮನೆ ದೇವಸ್ಥಾನ ಪಕ್ಕನೇ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಆರತಿ ಮಾಡಿರ್ತಾರೆ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ. ನಮ್ಗೆ ಲೇಟ್ ಆಗುತ್ತೆ ಸ್ವಲ್ಪ ಹೋಗೋದಕ್ಕೆ. ಅವ್ರನ್ನೆಲ್ಲ ಫಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಬೇಗನೆ ರೆಡಿ ಆಗ್ಬಿಟ್ಟಿದ್ದೀನಿ. ಬೇಗ ಬರ್ತೀವಿ ರೆಡಿಯಾಗ್ರಿ ಅಂತ ಅನೌನ್ಸ್ ಮಾಡಿಬಿಟ್ರು. ಬೇಗ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನಿದ್ದೆ ಬರ್ತಾಯಿತ್ತು, ಕಣ್ಣೆಲ್ಲ ಉರಿತಾ ಇತ್ತು, ನೆಗಡಿ ಬೇರೆ ಆಗ್ಬಿಟ್ಟಿದೆ ಲೈಟಾಗಿ. ಆವಾಗಲಿಂದ ಇನ್ನೂ ಬಂದಿಲ್ಲ ಅಂತ ಇದ್ದೆ. ಎಷ್ಟು ಬೇಗ ಬಂದುಬಿಟ್ರು ಮನೆ ಹತ್ರ. ನಾನು ಇನ್ನೂ ಮೇಲಿರೋದು ನಮ್ಮ ಮನೆ, ಕೆಳಗೆ ಇಳ್ದೋಗ್ಬೇಕು ಮೆಟ್ಲು ಇಳ್ಕೊಂಡು. ಕಷ್ಟ ಆಗ್ಬಿಡುತ್ತೆ ಬೇಗ ಇಳ್ದೋಗೋ ಅಷ್ಟರಲ್ಲಿ. ಅಂದರೆ ಒಬ್ಬೊಬ್ಬರು ಬರ್ತಾರೋ ಬರೋಲ್ವೋ, ಇವರು ಆರತಿ ಮಾಡಿರ್ತಾರೋ ಹೆಂಗೋ ಅಂತೇಳಿ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಬೇಗನೆ ಎತ್ಕೊಂಡು ಹೋಗ್ತಾಯಿದ್ದೆ. ಆಗಲೇ ಮನೆ ಹತ್ರ ಬಂದುಬಿಟ್ಟಿದ್ರು. ಮೊಸರನ್ನ ಆರತಿ ಮಾಡ್ಕೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಅಲ್ಲಿ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮಂಗೆ. ಇದೆಲ್ಲ ಸಂಜೆನೇ ಮಾಡ್ಕೊತಿದ್ರು. ಅದಾದಮೇಲೆ ಬೆಳಗಿನ ಜಾವಕ್ಕೆ ಆರತಿ ಇಟ್ಕೊತಿದ್ರು. ಈ ಸಲ ಎಲ್ಲ ಒಟ್ಟಿಗೆ ಮಾಡಿಬಿಟ್ರು. ಹಾಗಾಗಿ ನನ್ನ ಮಗಳು ಕೈಲಿ ಕೊಟ್ಟಿದ್ದೆ ಎತ್ಕೊಂಬರೋದಕ್ಕೆ. ಅವಳು ಚೇಂಜ್ ಮಾಡಿ ಕೊಡ್ತಾರ. ಬಂದರೆ ಇಲ್ಲಿ ನೋಡಿಯೋದೇನೇನೆ 2 ಅವರ್ ತಗೊಂಡು ಬೆಳಕಾಗೆ ಹೋಯ್ತೆಲ್ಲ ಕಾಕೊಂಡು ಬೆಳಗಿನ ಜಾವದಲ್ಲಿ ಮಾಡೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.